ವಯಸ್ಸಾದವನು ಹಿರಿಯ ಅಂತ. 72 ಮುಗಿಸಿ 73 ರನ್ನಿಂಗ್ ನಂದು. ಆದರೆ ನಾನು 40 ವರ್ಷಗಳ ಹಿಂದೆ ನಿಮ್ಮಂಗೆ ಒಬ್ಬ ಯೂತ್, ನಾನು ಯೂತ್ ಮೂವ್ಮೆಂಟ್ನಲ್ಲಿ ಕೆಲಸ ಮಾಡಿರೋ ನಿಮ್ಮಂಗೆ ಇಡೀ ರಾಜ್ಯ ಸುತ್ತಿದ್ದವು. ಹಾಗಾಗಿ ಈ ಯೂತ್ ಕಾನ್ಫರೆನ್ಸ್ನಲ್ಲಿ ಬಹಳ ಸಂತೋಷದಿಂದ ನಾನು ಭಾಗಿಯಾಗಿ. ಆದ್ಮೇಲೆ ಜಗತ್ತಿನ ಒಟ್ಟು ಜನಸಂಖ್ಯೆ 1/3 ಭಾಗ ಯುವಕರು. ಯುವಕರು ಅಂದ್ರೆ ಯಾರು? ಬರೀ ಹುಡುಗರು ಅಂತ ಮಿಸ್ಟೇಕ್ ಮಾಡ್ಕೋಬೇಡಿ. ಯೂತ್ ಇನ್ಕ್ಲೂಡ್ಸ್ ಹಿ ಅಂಡ್ ಶಿ. ಹುಡುಗರು ಇದ್ದಾರೆ ಅರ್ಥ ತಗೋ. ಜಗತ್ತಿನ ಎಲ್ಲ ಮಹತ್ತರ ಬದಲಾವಣೆ ಹಿಂದೆ ಯುವಕರು ಮಹಾನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಮಹಾನ್ ಪಾತ್ರವನ್ನು ವಹಿಸಿದ್ದಾರೆ. ಭಾರತ ದೇಶದ ವಿಮೋಚನಾ ಹೋರಾಟದ ನಗುನಗುತ್ತಾ ನೇಣುಗಂಬಕ್ಕೆ ಇದ್ದಾರೆ. ಬ್ರಿಟಿಷರ ಗುಂಡಿಗೆ ಎದೆಯನ್ನು ಕೊಟ್ಟಿದ್ದಾರೆ, ಜೈಲು ವಾಸ ಅನುಭವಿಸಿದ್ದಾರೆ, ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದಾರೆ. ಶಾಲೆಯನ್ನು ಬಿಟ್ಟರು, ಕಾಲೇಜನ್ನು ಬಿಟ್ಟರು, ಉದ್ಯೋಗವನ್ನು ಬಿಟ್ಟರು, ಮನೆ ಮಠವನ್ನು ಬಿಟ್ಟರು, ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿ ಅಂತಹ ಒಂದು ಪರಂಪರೆ ಈ ದೇಶದ ಈ ಜಗತ್ತಿನ ಯುವಜನರಿಗಿದೆ. ಅಂತ ಯುವಜನ ಇವತ್ತು ಒಂದು ಇತಿಹಾಸ ಪರಂಪರೆ ಇರ್ತಕ್ಕಂಥ ಅಬ್ಬಕ್ಕ ರಾಣಿ ಅಂತಕ್ಕಂಥ ಒಂದು ಹೋರಾಟದ ಕಿಚ್ಚಿರ್ತಕ್ಕಂಥ ಈ ಮಂಗಳೂರು ಶಹರಿನಲ್ಲಿ DYFI ತನ್ನ 12ನೇ ರಾಜ್ಯ ಸಮ್ಮೇಳನ ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಮತ್ತು ಸಂತೋಷದ ವಿಚಾರ. ಯೂತ್ ಅಂದ್ರೆ ಅದು ಎಲ್ಲ ಮಾನವ ಸಂಪನ್ಮೂಲಗಳಿಗಿಂತ ಉತ್ಕೃಷ್ಟವಾದಂತಹ ಸಂಪನ್ಮೂಲ. ಯೂತ್ ಅಂದ್ರೆ ಬದಲಾವಣೆಯ ಸಂಕೇತ, ಯೂತ್ ಅಂದ್ರೆ ಪ್ರಗತಿಯ ಸಂಕೇತ, ಯೂತ್ ಅಂದ್ರೆ ಶೋಷಣೆಯ ವಿರುದ್ಧ, ಅನ್ಯಾಯದ ವಿರುದ್ಧ, ದಬ್ಬಾಳಿಕೆಯ ವಿರುದ್ಧ ರಿಬೆಲ್ ತಿರುಗು ಬೀಳತಕ್ಕಂಥ ಒಂದು ಶಕ್ತಿ ಅಂದ್ರೆ ಅದು ಯುವಶಕ್ತಿ. ಅಂತಹ ಯುವಶಕ್ತಿ, ಅಂತಹ ಪರಂಪರೆ ಇರ್ತಕ್ಕಂಥ ಯುವಜನರ ಈ ಸಮ್ಮೇಳನವನ್ನ ನಾನು ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತಕ್ಕಂಥ ಘೋಷಣೆ ಮಾಡ್ತಾರೆ. ಬಂಧುಗಳೇ, ಇವತ್ತು ಇಡೀ ಭಾರತ ದೇಶ ಅಲ್ಲ, ಇಡೀ ಜಗತ್ತಿನ ಜನರು ಆತಂಕದಲ್ಲಿದ್ದಾರೆ. ನಾಗರಿಕತೆ ಪ್ರಾರಂಭ ಆದಾಗಲಿಂದ ಜಗತ್ತಿನಲ್ಲಿ ಯುದ್ಧಗಳು ನಡೆದಿವೆ. ಎಷ್ಟು ಯುದ್ಧಗಳು ನಡೆದಿವೆ, ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಗಾಯಾಳುಗಳಾಗಿದ್ದಾರೆ, ಎಷ್ಟು ಆಸ್ತಿ ಪಾಸ್ತಿ ಹಾನಿಯಾಗಿದೆ ಎಂತಕ್ಕಂಥ ವಿಚಾರನ ನಿಖರವಾಗಿ ಹೇಳುವುದಕ್ಕೆ ಸಾಧ್ಯ ಇದೆ. ಆದರೆ 2ನೇ ಮಹಾಯುದ್ಧ 1939ರಿಂದ 1945 ನಡೆದಿತ್ತು. ಜಗತ್ತಿನ ಎಲ್ಲ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ 2ನೇ ಮಹಾಯುದ್ಧದಲ್ಲಿ ಭಾಗಿಯಾದರು. 2 ಕೋಟಿ ಸೈನಿಕರು ಸತ್ತೋದ್ರು, 4 ಕೋಟಿ ನಾಗರಿಕರು ಸತ್ತೋದ್ರು. ಹಳ್ಳಿಗಳಿಗೆ ಕಾಡಿಗೆ ಬೆಂಕಿ ಹಚ್ಚಿದ್ರು, ಕಾರ್ಖಾನೆಗಳನ್ನು ಧ್ವಂಸ ಮಾಡಿದರು, ಬಂದರುಗಳನ್ನು ಧ್ವಂಸ ಮಾಡಿದರು, ರಸ್ತೆಗಳನ್ನು ನಾಶ ಮಾಡಿದರು. ರೋಗ ರುಜಿನಗಳು, ಅಪಾರವಾದಂತಹ ಮಾನವ ಹತ್ಯೆ, ಇಂತಹ ಸಂಕಷ್ಟಗಳನ್ನು ಎದುರಿಸಿದರು. ಜಗತ್ತಿನ
ಜನ ತೀರ್ಮಾನ ಮಾಡಿದರು, ಇನ್ನು ಮುಂದಕ್ಕೆ ನಾವು ಯುದ್ಧಗಳು ಮಾಡಬಾರದು. ಜಾಗತಿಕ ಸಮಸ್ಯೆಗಳನ್ನು ಒಂದು ಟೇಬಲ್ನಲ್ಲಿ ಕೂತು ಮಾತುಕತೆಯ ಮುಖಾಂತರ ಇತ್ಯರ್ಥ ಮಾಡ್ಕೋಬೇಕು ಅಂತ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದೆ. ಇದಾಗಿದ್ದು 1945ರಲ್ಲಿ. ಸ್ನೇಹಿತರೆ, ಅಲ್ಲಿಂದ ಇಲ್ಲಿಯವರೆಗೆ ಯುದ್ಧಗಳು ನಿಲ್ಲಿಲ್ಲ. ಸ್ವಿಟ್ಜರ್ಲ್ಯಾಂಡಿನ ಒಂದು ವಿಶ್ವವಿದ್ಯಾಲಯದ ಅಧ್ಯಯನದ ಪ್ರಕಾರ 1945ರಿಂದ ಇಲ್ಲಿಯವರೆಗೆ ಜಗತ್ತಿನಲ್ಲಿ 300ಕ್ಕೂ ಹೆಚ್ಚು ಯುದ್ಧಗಳು ನಡೆದಿವೆ. ಪ್ರತಿ ವರ್ಷ ಸರಾಸರಿ 1 ಲಕ್ಷ ಜನ ಸಾಯ್ತಾ ಇದ್ದಾರೆ. ಇವತ್ತು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೀತಾ ಇದೆ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ನಡೀತಾ ಇದೆ. ವಿಶ್ವಸಂಸ್ಥೆ ಆಗಲಿ, ಜಗತ್ತಿನ ಶಾಂತಿ ಪ್ರಿಯರಾಗಲಿ ಈ ಯುದ್ಧಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಜಗತ್ತಿನ ಎಲ್ಲ ರಾಷ್ಟ್ರಗಳು ತಮ್ಮ ಆನ್ಯುಯಲ್ ಬಜೆಟ್ನಲ್ಲಿ ಅತಿ ಹೆಚ್ಚು ಹಣನ ರಕ್ಷಣಾ ಇಲಾಖೆಗೆ ಖರ್ಚು ಮಾಡ್ತಾ ಇದ್ದಾರೆ. ಭಾರತ ದೇಶ 2023-24ನೇ ಸಾಲಿನ ಬಜೆಟ್ನಲ್ಲಿ 6,05,000 ಕೋಟಿ ರಕ್ಷಣಾ ಇಲಾಖೆಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಉದ್ಯಮ ಲಾಭ ಗಳಿಸ್ತಾ ಇದೆ ಅಂತಂದ್ರೆ ಅದು ಡಿಫೆನ್ಸ್ ಇಂಡಸ್ಟ್ರಿ. ಯುದ್ಧ ಸಾಮಗ್ರಿಗಳನ್ನು ತಯಾರು ಮಾಡ್ತಕ್ಕಂಥ, ಸರಬರಾಜು ಮಾಡ್ತಕ್ಕಂಥ, ಮಾರಾಟ ಮಾಡ್ತಕ್ಕಂಥ, ಅವುಗಳನ್ನು ಬಳಕೆ ಮಾಡತಕ್ಕ ತರಬೇತಿಯನ್ನು ನೀಡ್ತಕ್ಕಂಥ ಉದ್ಯಮ ಬಹುದೊಡ್ಡ ಲಾಭದಾಯಕವಾದಂಥ ಉದ್ಯಮ. ಅಷ್ಟು ಮಾತ್ರ ಅಲ್ಲ, ಇವತ್ತು ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಕೂತು ಒಂದು ಬಟನ್ ಅನ್ನು ಒತ್ತಿದ್ರೆ ಇಡೀ ವಿಶ್ವ ಭಸ್ಮ ಆಗೋಗುತ್ತೆ. ಇಂತಹ ಒಂದು ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಈ ಯುದ್ಧಗಳಿಂದ ಬಹುದೊಡ್ಡ ಬಲಿಪಶುಗಳು ಅಂದ್ರೆ ಯುವಕರು ಅಂತಕ್ಕಂಥ ಸತ್ಯನ ನೀವು ಮರೆಯಬಾರದು. ನಮ್ಮಂತ ಮುದುಕರು ಯುದ್ಧ ಭೂಮಿಗೆ ಹೋಗೋದಿಲ್ಲ, ಮಕ್ಕಳು ಹೋಗೋದಿಲ್ಲ, ಹೆಂಗಸರು ಹೋಗೋದಿಲ್ಲ. ಅತಿ ಹೆಚ್ಚು ಪ್ರಾಣ ಕಳ್ಕೊಳ್ತಕ್ಕಂಥವ್ರು ಯೂತ್ ಆಫ್ ದಿ ವರ್ಲ್ಡ್ ಅನ್ನೋ ಸತ್ಯನ ನಾವು ಮರೆಯಬಾರದು. ಹೆಚ್ಚು ಹೆಚ್ಚು ಹಣನ ಯುದ್ಧಕ್ಕೆ ಖರ್ಚು ಮಾಡಿದೆ, ಜನ ಕಲ್ಯಾಣಕ್ಕೆ ಹಣ ಇರೋದಿಲ್ಲ. ಶಿಕ್ಷಣ, ಆರೋಗ್ಯ, ಉದ್ಯೋಗ, ವಸತಿ, ಸಾರಿಗೆ ಇಂಥ ಎಲ್ಲದರಿಂದ ವಂಚಿತರಾಗಿ ಬಹುದೊಡ್ಡದಾಗಿ ನರಳತಕ್ಕಂಥವ್ರು ಈ ಜಗತ್ತಿನ, ಈ ದೇಶದ ಯುವಕರು ಅಂತಕ್ಕಂಥದ್ದು ಯಾರೂ ಮರೆಯಬಾರದು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ, ಈ ದೇಶದಲ್ಲಿರ್ತಕ್ಕಂಥ, ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ಮನವಿ ಮಾಡ್ತಕ್ಕಂಥದ್ದು, ನಾವೆಲ್ಲರೂ ಯುದ್ಧ ವಿರೋಧಿ ಧ್ವನಿಯನ್ನು ಎತ್ತಬೇಕಾಗಿದೆ, ಶಾಂತಿಯನ್ನು ಬಯಸಬೇಕಾಗಿದೆ. ಆ ಮುಖಾಂತರ ಈ ಜಗತ್ತನ್ನು ರಕ್ಷಿಸಬೇಕಾಗಿದೆ. ಅದು ನಮ್ಮ ಮೊದಲನೇ ಕರ್ತವ್ಯ ಆಗಬೇಕು. ಪ್ರತಿಯೊಬ್ಬ ಯುವಕನ ಕರ್ತವ್ಯ ಆಗಬೇಕು, ಯುವತಿಯ ಕರ್ತವ್ಯ ಆಗಬೇಕು. ಬಂಧುಗಳೇ, ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಬಂತು. ಅಂಬೇಡ್ಕರ್ ನೇತೃತ್ವದಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ 1950ರಲ್ಲಿ ಭಾರತ ಗಣರಾಜ್ಯ ಆಯಿತು. ಕಳೆದ 75 ವರ್ಷಗಳಲ್ಲಿ ಗಣರಾಜ್ಯ ಭಾರತ ಒಂದಷ್ಟು ಸಾಧನೆಯನ್ನು ಮಾಡಿದೆ ಅಂತಕ್ಕಂಥ ಸತ್ಯನ ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಏನೂ ಸಾಧನೆ ಮಾಡಿಲ್ಲ ಅಂತಕ್ಕಂಥ ವಾದನ ನಾನು ಓದಿದೆ. ಅದು ಸತ್ಯಕ್ಕೆ ದೂರವಾದಂಥ ಮಾತು. ಹಂಗಿದ್ರೆ ನೀವು ಕೇಳಬಹುದು, ಭಾರತ ಗಣರಾಜ್ಯ ಆದ ನಂತರ ನಾವು ಏನು ಸಾಧನೆ ಮಾಡಿದ್ದೀವಿ ಅಂತ. ಸ್ನೇಹಿತರೆ, 1947ಕ್ಕಿಂತ ಹಿಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭೂಪ್ರದೇಶ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಅದು ಗುಪ್ತರ ಭಾರತ, ಮೌರ್ಯರ ಭಾರತ, ಮೊಘಲರ ಭಾರತ, ಬ್ರಿಟಿಷರ ಭಾರತ ಆಗಿತ್ತು. ನಿಜವಾದಂಥ ಭಾರತ ಆಗಿಲ್ಲ. ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ಕಾಶ್ಮೀರದಿಂದ
ಕನ್ಯಾಕುಮಾರಿವರೆಗೂ ಒಂದು ಗಡಿಯನ್ನು ಫಿಕ್ಸ್ ಮಾಡಿ, ಒಂದು ಸಂವಿಧಾನವನ್ನು ಕೊಟ್ಟು, ಒಂದು ರಾಷ್ಟ್ರಧ್ವಜ, ಒಂದು ರಾಷ್ಟ್ರಗೀತೆಯನ್ನು ನೀಡಿ, ಒಂದು ರಾಜಕೀಯ ಆಡಳಿತಕ್ಕೆ ಒಳಪಡಿಸಿ ನಿಜವಾದಂತಹ ಭಾರತ ನಿರ್ಮಾಣ ಆಗಿದ್ರೆ ಅದು ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ಅಂತಕ್ಕಂಥ ಹೆಮ್ಮೆ ನಮಗಿರಬೇಕು. ನಮ್ಮ ಸಂವಿಧಾನದಲ್ಲಿ ಪಾಳೆಯಗಾರಿ ಪದ್ಧತಿಯನ್ನು ರದ್ದುಪಡಿಸಿದ್ದೇವೆ. ಸ್ವತಂತ್ರವಾದಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತಕ್ಕಂಥ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಈ ದೇಶದ 145 ಕೋಟಿ ಜನ ಪ್ರತಿ ದಿವಸ ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸ್ನೇಹಿತರೆ ಭಾರತದ ಸಂವಿಧಾನ. ಕೇವಲ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಟ್ಟಿದ್ದಲ್ಲ, ಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ತಂದಿದ್ದೀವಿ. ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಒಂದಷ್ಟು ಅವಕಾಶಗಳನ್ನು ಕೊಟ್ಟು ಇವತ್ತು ಆ ಜನವಿಭಾಗ ಎಲ್ಲ ಕ್ಷೇತ್ರಗಳಲ್ಲೂ ಪ್ರವೇಶ ಮಾಡಿದ್ದಾರೆ, ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ, ದೇಶದ ಪ್ರಗತಿಯನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂತ ವಾತಾವರಣ ನಿರ್ಮಾಣ ಆಗಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. ಒಂದಷ್ಟು ಜನರಿಗೆ ಶಿಕ್ಷಣ, ಆರೋಗ್ಯ, ಉದ್ಯೋಗ, ವಸತಿ, ಸಾರಿಗೆ, ಹಳ್ಳಿಗಳಿಗೆ ರಸ್ತೆ, ದೀಪ, ಕುಡಿಯುವ ನೀರು ಇಂಥ ಮೂಲ ಸೌಕರ್ಯಗಳನ್ನು ಒದಗಿಸಿ ಈ ದೇಶದ ಜನಸಾಮಾನ್ಯರ ಜೀವನನ ಉತ್ತಮಗೊಳಿಸೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಕಾರಣ ಭಾರತದ ಸಂವಿಧಾನ. ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಅಗ್ರಿಕಲ್ಚರ್ ಪ್ರೊಡಕ್ಷನ್, ಸರ್ವಿಸ್ ಸೆಕ್ಟರ್, ಇಂಡಿಯನ್ ಡಿಫೆನ್ಸ್, ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಜಗತ್ತಿನ ಟಾಪ್ 10 ದೇಶಗಳಲ್ಲಿ ಭಾರತವೂ ಒಂದು ಸ್ಥಾನವನ್ನು ಗಳಿಸಿಕೊಂಡಿದ್ರೆ ಸ್ನೇಹಿತರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. ನಾನು ನಿನ್ನೆ ಕೂಡ ಒಂದು ಮೀಟಿಂಗ್ ನಲ್ಲಿ ಹೇಳ್ತಾ ಇದ್ದೆ, ಹಿಂದೂಗಳಿಗೆ ಭಗವದ್ಗೀತೆ ಇದೆ, ಮುಸಲ್ಮಾನರಿಗೆ ಕುರಾನ್ ಇದೆ, ಕ್ರೈಸ್ತರಿಗೆ ಬೈಬಲ್ ಇದೆ, ಸಿಖ್ಖರಿಗೆ ಗುರುಗ್ರಂಥ ಇದೆ, ಬೌದ್ಧರಿಗೆ ಬುದ್ಧನ ಬೋಧನೆಗಳಿವೆ. ಆ ಎಲ್ಲ ಭಾರತೀಯರಿಗೆ ಮಹಾನ್ ಗ್ರಂಥ ಅಂದ್ರೆ ಅದು ಭಾರತದ ಸಂವಿಧಾನ. ಇಂಥ ಸಂವಿಧಾನವನ್ನ ಈ ದೇಶದ ಯುವಜನರು ವಿಶೇಷವಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು, ಅದರಂತೆ ನಡ್ಕೋಬೇಕು. 5 ವರ್ಷಗಳ ಹಿಂದೆ ನನ್ನ ಗೆಳೆಯ ವಿಠಲ್ ಭಂಡಾರಿಯವರು ಯುವಜನರಿಗೆ ಸರಳವಾದಂಥ ರೀತಿಯಲ್ಲಿ ಅರ್ಥ ಆಗೋಕ್ಕೆ ಒಂದು ಸಂವಿಧಾನದ ಬಗ್ಗೆ ಒಂದು ಪುಸ್ತಕ ಬರ್ಕೊಡಿ, ನಾನು ಬರ್ಕೊಟ್ಟೆ. ಅವರೇ ಆ ಪುಸ್ತಕನ ಪ್ರಕಟಿಸಿದರು. ಅಲ್ಲಿ ನಿಲ್ಲಿಲ್ಲ, ಇಡೀ ರಾಜ್ಯಾದ್ಯಂತ ಒಂದು ಅಭಿಯಾನ ನಡೆಸಿದರು. ಈ ರಾಜ್ಯದ 31 ಜಿಲ್ಲೆಗಳಿಗೂ ನಾವು 100 ಸಾವಿರಾರು ಕಾರ್ಯಕ್ರಮಗಳನ್ನ ಈ ವಿಚಾರದ ಸಂವಿಧಾನದ ಬಗ್ಗೆ ನಾವು ಜನರ ಮಧ್ಯೆ ತಗೊಂಡು ಈ ಅನುಭವ ನಮ್ಗೆ ಏನು ಪಾಠ ಹೇಳಿಕೊಟ್ಟಿದೆ ಅಂತಂದ್ರೆ ಈ ರಾಜ್ಯದ, ಈ ದೇಶದ ಜನರಿಗೆ ಸಂವಿಧಾನವನ್ನು ತಿಳ್ಕೋಬೇಕು ಅಂತ ಹಸಿವಿದೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ಯುವಜನರಿಗೆ ಹೆಚ್ಚಿನ ಹಸಿವಿದೆ. ಅಂತ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತು ನಿದ್ದೇವೆ. ಹಾಗಾಗಿ ಯುವಜನರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ದಯವಿಟ್ಟು ಸಂವಿಧಾನನ ಓದಿ ಅರ್ಥ ಮಾಡಿಕೊಳ್ಳಿ, ಅದರಂತೆ ಬನ್ನಿ. ಸ್ನೇಹಿತರೆ, ಇಷ್ಟೆಲ್ಲ ಸಾಧನೆಗಳಾಗಿದ್ರು ದೇಶದಲ್ಲಿ ಸಮಸ್ಯೆಗಳಿಲ್ವಾ? ದೇಶದಲ್ಲಿ ಸವಾಲುಗಳಿಲ್ವಾ? ಇವೆ. ಇನ್ನೂ ಬಡತನ ಇದೆ ನಮ್ಮಲ್ಲಿ, ಅನಕ್ಷರಸ್ಥರಿದ್ದಾರೆ, ಅನಾರೋಗ್ಯಸ್ಥರಿದ್ದಾರೆ, ನಿರುದ್ಯೋಗಿಗಳಿದ್ದಾರೆ, ವಸತಿಹೀನರಿದ್ದಾರೆ, ಕೃಷಿ ಬಿಕ್ಕಟ್ಟಿದೆ, ಕೈಗಾರಿಕಾ ಬಿಕ್ಕಟ್ಟಿದೆ. ಈ ರೀತಿ ಅನೇಕ ಸಮಸ್ಯೆಗಳು ದೇಶದ ಜನರ ಮುಂದೆ ಇವೆ, ಸವಾಲುಗಳು ಇವೆ. ಭಯೋತ್ಪಾದನೆ, ಕೋಮುವಾದ, ಮೂಲಭೂತವಾದ ಅಪರಾಧೀಕರಣ, ಭ್ರಷ್ಟಾಚಾರ, ಸಾಂಸ್ಕೃತಿಕ ದಿವಾಳಿತನ ಇವತ್ತು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ. ಈ ರೀತಿ ನಾನೊಂದು ಕಾಲೇಜಿನಲ್ಲಿ ಉಪನ್ಯಾಸ ಮಾಡ್ತಾ ಇದ್ದೆ, ಒಬ್ಬ ಯುವಕ ಎದ್ದು ಬಂದ, ಸರ್ ಕೋಮುವಾದದ ಬಗ್ಗೆ
ಬಗ್ಗೆ ಮಾರ್ಕೆಟ್ನಲ್ಲಿ ಲಿಟ್ರೇಚರ್ ಇದೆ, ಭಯೋತ್ಪಾದನೆಗೆ ಸಾಹಿತ್ಯ ಸಿಗುತ್ತೆ, ಭ್ರಷ್ಟಾಚಾರ ಅಪರಾಧೀಕರಣಕ್ಕೆ ನಮಗೆ ಸಾಹಿತ್ಯ ಸಿಗುತ್ತೆ. ನೀವು ಸಾಂಸ್ಕೃತಿಕ ದಿವಾಳಿತನ ಅಂದ್ರೆ ಅದು ಎಲ್ಲಿ ಸಿಗುತ್ತೆ ಸರ್? ಅದಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ. ಇಬ್ರಾಹಿಂ ಅಂತ ಅವರು ನನ್ನ ಪಕ್ಕದಲ್ಲಿ ಕೂತಿದ್ರು, ನಿಮ್ಗೇನಾದ್ರೂ ಗೊತ್ತಾ ಸರ್ ಅಂದ್ರೆ, ಇಲ್ಲ ನನಗೂ ಗೊತ್ತಿಲ್ಲ. ಹಂಗಾದ್ರೆ ನಾನು ಆ ಹುಡುಗನಿಗೆ ಏನು ಉತ್ತರ ಕೊಡೋದು? ತಕ್ಷಣ ನನಗೊಂದು ನೆನಪಾಯ್ತು. ಕೌನ್ ಮನೆಯಲ್ಲ ಕರೋರ್ಪತಿ ನೋಡಿದ್ದೀರಾ ನೀವು? ಏನ್ ನೋಡಿದ್ದೀರಾ ಇಲ್ವಾ? ನೋಡಿದ್ದೀರಾ. ಆ ಕಡೆ ಅಮಿತಾಬ್ ಬಚ್ಚನ್, ಈ ಕಡೆ ಉತ್ತರ ಕೊಡೋ ಹುಡುಗ. ಪ್ರೋಗ್ರಾಮ್ ಸ್ಟಾರ್ಟ್ ಆಗತ್ತೆ. ಅಮಿತಾಬ್ ಬಚ್ಚನ್ ಕೇಳ್ತಾನೆ, ಆಪ್ಕ ಪಿತಾ ಕಾ ನಾಮ್ ಕ್ಯಾ ಹೈ? ಅವನಿಗೆ ಕೈ ಕಟ್ಟು ಸುಮ್ಮನೆ ಕೂತಿರ್ತಾನೆ, ಬಾಯ ಬಿಡೋದು. ಇವನು ಮೈಸೂರು ಕಡೆಯವನಿರ್ಬೇಕು, ಇವನಿಗೆ ಹಿಂದಿ ಬರೋದಿಲ್ಲ ಅಂತೇಳಿ ಇಂಗ್ಲಿಷ್ನಲ್ಲಿ ಕೇಳಿ, ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್? ಆಗ ಹುಡುಗ ಹಿಂಗೆ ಗುಮ್ಮಂತ ಕೈ ಕಟ್ಟು ಕೂತ್ಕೊತಾನೆ, ಮಾತೇ ಆಗಲಿಲ್ಲ. ಆಗ ಅಮಿತಾಬ್ ಬಚ್ಚನ್ ಸಿಟ್ಟು ಬರುತ್ತೆ, ಯೂಸ್ಲೆಸ್ ಫೆಲೋ, ನಿನಗೆ ಹಿಂದಿನೂ ಬರೋಲ್ಲ, ಇಂಗ್ಲಿಷು ಬರೋಲ್ಲ, ಯಾಕೆ ಬಂದೆ ಈ ಕಾರ್ಯಕ್ರಮಕ್ಕೆ? ಆಗ ಹುಡುಗನ ಸಿಟ್ಟು ಬರುತ್ತೆ. ಅಮಿತಾಬ್ ಬಚ್ಚನ್, ನಾನನ್ನ ಯೂಸ್ಲೆಸ್ಸು, ನೀನು ಯೂಸ್ಲೆಸ್ ಅಂತ. ಅದರಿಂದ ನಾನು ಯೂಸ್ಲೆಸ್ಸು, ಒಂದಲ್ಲ ಎರಡು ಭಾಷೆಯಲ್ಲಿ ಕೇಳ್ತಾ ಇದ್ದೀನಿ, ಒಂದ್ಸಲ ಅಲ್ಲ ಎರಡು ಸಲ ಕೇಳ್ತಾ ಇದ್ದೀನಿ, ನೀನು ಉತ್ತರ ಕೊಡ್ಲಿಲ್ಲ ಅಂತಂದ್ರೆ, ಅಮಿತಾಬ್ ಬಚ್ಚನ್ ನೀನೊಂದು ಪ್ರಶ್ನೆ ಕೇಳಿದ್ರೆ 4 ಆಪ್ಷನ್ಸ್ ಕೊಡಬೇಕಾ ಬೇಡವಾ? ದಿಸ್ ಐ ಕಾಲ್ಡ್ ಆಸ್ ಕಲ್ಚರಲ್ ಡಿಜೆನರೇಷನ್. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಬ್ರಿಲಿಯಂಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಮಾತ್ರ ಅಲ್ಲ, ಇಂಟೆಲಿಜೆಂಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಮಾತ್ರ ಅಲ್ಲ, ವಿ ವಾಂಟ್ ಕಲ್ಚರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಡಿಯಾ ರಿಕ್ವೈರ್ಸ್ ಬಾಯ್ಸ್ ಅಂಡ್ ಗರ್ಲ್ಸ್ who care for the nation, who care for the society, who care for their parents, who care for their teachers, who care for their institution, and who can protect this nation. ಇಂಥದ್ದೇನಾದರೂ ಸಾಧ್ಯ ಆಗಬೇಕು ಅಂತನ್ನೋದಾದ್ರೆ ಡಿವೈಎಫ್ಐ ಇರುವಂಥ ಸಂಘಟನೆಗಳಿಂದ ಮಾತ್ರ ಅಂತ ಯುವ ಜನರನ್ನ ಕಟ್ಟೋಕ್ಕೆ ಸಾಧ್ಯ. ಅದಕ್ಕೆ ಸಾಕ್ಷಿ ಜಸ್ಟಿಸ್ ನಾಗಮೋಹನ್ ದಾಸ್. ನನ್ನ ಯೂತ್ ಮೂವ್ಮೆಂಟ್ ಅಲ್ಲಿ ನಾವು ನಡೆಸಿದಂಥ ಕಾರ್ಯಕ್ರಮಗಳು, ನಾವು ನಡೆಸಿದಂಥ ಹೋರಾಟಗಳು, ನಾವು ನಡೆಸಿದಂಥ ಚಳವಳಿಗಳು, ನಾವು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಲುಪಿಸಿದೆ, ನನ್ನನ್ನು ರೂಪಿಸಿದೆ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೇನೆ. ಆ ಕಾರಣಕ್ಕಾಗಿಯೇ ನಾನು ಅನೇಕ ಕೆಲಸ ಒತ್ತಡಗಳಿದ್ರು, ಇತಿಮಿತಿಗಳಿದ್ರು, ಸ್ವಾಗತ ಸಮಿತಿಯ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಇವತ್ತು ನಾನು ನಿಮ್ಮ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಇವತ್ತು ಇಷ್ಟು ಸಂಸ್ಥೆಗಳು ಮಾತ್ರ ಅಲ್ಲ ಸ್ನೇಹಿತರೆ, ಈ ದೇಶದ ಯುವ ಜನರು ತಮ್ಮದೇ ಆದಂಥ ಪ್ರತ್ಯೇಕವಾದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. 21% ಅಕ್ಷರ ಜ್ಞಾನನೇ ಇಲ್ಲ, 73% ಜನರಿಗೆ ಉನ್ನತ ಶಿಕ್ಷಣ ಇಲ್ಲ, 33% ವಸತಿ ಸೌಕರ್ಯ ಇಲ್ಲ, 40% ಜನ ಯುವಕರಿಗೆ ಕೌಟುಂಬಿಕ ಸಮಸ್ಯೆಗಳಿದೆ, ಮಾನಸಿಕ ಒತ್ತಡ ಇದೆ, ಕಲ್ಚರಲ್ ಆಪರ್ಚುನಿಟೀಸ್ ಇಲ್ಲ, ಸ್ಪೋರ್ಟ್ಸ್ ಆಪರ್ಚುನಿಟೀಸ್ ಇಲ್ಲ. ತಮ್ಮಲ್ಲಿರ್ತಕ್ಕಂಥ ಬುದ್ಧಿಯನ್ನು ವಿಕಾಸಗೊಳಿಸೋದಕ್ಕೆ ಅವಕಾಶಗಳೇ ಇಲ್ಲದೆ ಇರತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ನಾವಿದ್ದೀವಿ ಸ್ನೇಹಿತರೆ. ಈ ಒಂದೊಂದು ಸಬ್ಜೆಕ್ಟ್ ಬಗ್ಗೂ ನಾನು ನಿಮಗೆ ಒಂದೊಂದು ತಾಸು ಮಾತಾಡಬಲ್ಲೆ, ಆದರೆ ಅವೆಲ್ಲ ನಾನು ಮಾಡಕ್ಕೆ ಹೋಗಲ್ಲ. ಕೇವಲ 2 ವಿಚಾರಗಳನ್ನು ನಿಮ್ಮ ಮುಂದೆ ತಲುಪಲಿಕ್ಕೆ ಇಷ್ಟಪಡ್ತೀನಿ. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 18% ಅಕ್ಷರಸ್ಥರು. ಇವತ್ತು 80%ಗೆ ಅಕ್ಷರಸ್ಥರನ್ನು ನಾವು ಮಾಡಿ. ಇದು ಸಾಧನೆನ ಅಲ್ಲವಾ ಅಂತ ಕೇಳಿದ್ರೆ ನಿಜವಾಗಿಯೂ ಇದೊಂದು ಮಹತ್ತರವಾದಂತಹ ಸಾಧನೆ. ಆದರೆ 21ನೇ ಶತಮಾನದಲ್ಲಿ ಇವತ್ತು ನಾವು ನಿಂತು ನಮ್ಮ ಶಿಕ್ಷಣದ ಬಗ್ಗೆ ನಾವು ನೋಡಿದಾಗ ನನಗೆ 2 ಕೊರತೆಗಳು ಕಾಣಿಸ್ತವೆ.
ದೇರ್ ಇಸ್ ನೋ ಕ್ವಾಲಿಟಿ ಎಜುಕೇಶನ್, ದೇರ್ ಇಸ್ ನೋ ಈಕ್ವಲ್ ಎಜುಕೇಶನ್. ಸಮಾನ ಶಿಕ್ಷಣದ ಕೊರತೆ ಇದೆ, ಗುಣಾತ್ಮಕ ಶಿಕ್ಷಣದ ಕೊರತೆ ಇದೆ. ಶ್ರೀಮಂತರಿಗೆ ಒಂದು ರೀತಿಯ ಶಾಲೆಗಳು, ಮಧ್ಯಮ ವರ್ಗದವರಿಗೆ ಇನ್ನೊಂದು ರೀತಿ, ಬಡವರಿಗೆ ಮತ್ತೊಂದು ರೀತಿಯ ಶಾಲೆಗಳು. ನಮ್ಮ ಮಕ್ಕಳು ಏನು ಪಾಪ ಮಾಡಿದ್ದಾರೆ? ಎಲ್ಲ ಮಕ್ಕಳು ದೇವರ ಮಕ್ಕಳು ಅಂತ ಹೇಳ್ತೀವಲ್ಲ, ಆ ಮಕ್ಕಳು ದೇವರ ಮಕ್ಕಳಾದ್ರೆ ಒಬ್ಬರಿಗೆ ಈ ರೀತಿ ಶಿಕ್ಷಣ, ಮತ್ತೊಬ್ಬರಿಗೆ ಇನ್ನೊಂದು ರೀತಿ, ಮತ್ತೊಬ್ಬರಿಗೆ ಇನ್ನೊಂದು ರೀತಿ. ಈ ತಾರತಮ್ಯ ಯಾಕೆ? ಈ ತಾರತಮ್ಯದಿಂದ ಜನರ ಐಕ್ಯತೆಯನ್ನು ನಾವು ಮುರಿತಾ ಇಲ್ವಾ? ಸಮಾಜ ಒಗ್ಗಟ್ಟನ್ನು ನಾವು ಮುರಿತಾ ಇಲ್ವಾ? ಭಾವೈಕ್ಯತೆಗೆ ಧಕ್ಕೆ ತರ್ತಾ ಇಲ್ವಾ? ಮಕ್ಕಳಲ್ಲಿ ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡ್ತಕ್ಕಂಥ ವಾತಾವರಣನ ನಾವು ನಿರ್ಮಾಣ ಮಾಡ್ತಾ ಇಲ್ವಾ? ಇಡೀ ಸಮಾಜ, ಸರ್ಕಾರಗಳು ಇದರ ಬಗ್ಗೆ ಜಾಗೃತಿ ವಹಿಸಬೇಕಾಗಿದೆ. ಆದಷ್ಟು ಬೇಗ ದೇಶದ ಎಲ್ಲ ಮಕ್ಕಳಿಗೆ ಸಮಾನ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ನೀತಿ ಜಾರಿಯಾಗಬೇಕು. ಡಿವೈಎಫ್ಐ ಅದರ ಮುಂದಾಳತ್ವವನ್ನು ವಹಿಸಬೇಕು. ಅದೇ ರೀತಿ ಗುಣಾತ್ಮಕ ಶಿಕ್ಷಣ, ಕ್ವಾಲಿಟಿ ಎಜುಕೇಶನ್. 80ರಷ್ಟು ಅಕ್ಷರಸ್ಥರಿದ್ದರೂ ಕೂಡ ಆದರೆ ಕ್ವಾಲಿಟಿ ಎಜುಕೇಶನ್. ನಾನು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ಕಳೆದ ವಾರ, ಕ್ವಾಲಿಟಿ ಎಜುಕೇಶನ್ ಅಂದರೆ ಏನು? ಬೆಂಗಳೂರಿನಿಂದ ನಿಮ್ಮಂಥ ಒಬ್ಬ ಯುವಕ ಟ್ರೈನ್ ಹತ್ತಿ ಮೈಸೂರಿಗೆ ಹೋಗಿ ಇಳಿತಾರೆ. ರೈಲ್ವೆ ಸ್ಟೇಷನ್ನಿಂದ ಹೊರಗಡೆ ಹೋಗ್ಬೇಕಾದ್ರೆ ಆ ಗೇಟ್ ಹತ್ರ ಒಂದು ಕಬ್ಬಿಣದ ರಾಡ್ ಬಿದ್ದಿದೆ. ಕಿಟಕಿಗೆ ಬಾಗಿಲು ಆಗುತ್ತೆ ಅಂತೇಳಿ ಆ ರಾಡನ್ನು ಎತ್ಕೊಂಡು ಭುಜದ ಮೇಲೆ ಇಟ್ಕೊಂಡು ರೈಲ್ವೆ ದಾಟಿ ಗೇಟ್ ದಾಟಿ 4 ಹೆಜ್ಜೆ ಹೋದ. ರೈಲ್ವೆ ಪೊಲೀಸ್ನವ್ರು ಬಂದು ಅವನ್ನ ಅರೆಸ್ಟ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿದ್ರು. ಸ್ವಾಮಿ, ಈತ ನಮ್ಮ ರೈಲ್ವೆ ಆಸ್ತಿಯನ್ನ ಕಳ್ಳತನ ಮಾಡಿದ್ದಾನೆ, ಇವನಿಗೆ ಶಿಕ್ಷೆ ವಿಧಿಸಿ. ಮ್ಯಾಜಿಸ್ಟ್ರೇಟ್ ಆ ಹುಡುಗನ ಕಡೆ ನೋಡಿದ್ರು. ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ, ನೀಟಾಗಿ ತಲೆ ಬಾಚಿಕೊಂಡಿದ್ದಾನೆ, ಸಭ್ಯವಾಗಿ ನಡ್ಕೊಡ್ತಾ ಇದ್ದಾನೆ, ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಮ್ಯಾಜಿಸ್ಟ್ರೇಟ್ ಗುಮಾನಿ ಬಂತು. ಇವನೇನು ವಿದ್ಯಾವಂತನಿರಬೇಕು, ಏನಪ್ಪ ಏನಾದರೂ ಓದ್ಕೊಂಡಿದ್ದೆ? ಹೌದು ಸ್ವಾಮಿ, ನಾನು ಬೆಂಗಳೂರಿನಲ್ಲಿ ಡಿಗ್ರಿವರೆಗೂ ಓದ್ಕೊಂಡಿದ್ದೀನಿ. ಅಲ್ಲಯ್ಯ, ಡಿಗ್ರಿವರೆಗೂ ಓದ್ಕೊಂಡಿರೋ ಒಬ್ಬ ಯುವಕ ನೀನು ರೈಲ್ವೆ ಆಸ್ತಿಯನ್ನು ಕಳ್ಳತನ ಮಾಡ್ಬೋದಾ? ಸ್ವಾಮಿ, ಕಳ್ಳತನದ ಅಪವಾದ ನನ್ನ ಹಾಕಬೇಡಿ, ನಾನು ಅಂತದ್ದೇನೂ ಮಾಡಿಲ್ಲ. ಹಂಗಿದ್ರೆ ನೀನು ಮಾಡಿದ ಕೆಲಸಕ್ಕೆ ವಿವರಣೆ ಏನು ಕೊಡ್ತೀಯ ಅಂತ ಮ್ಯಾಜಿಸ್ಟ್ರೇಟ್ ಕೇಳಿದ್ರು. ಆಗ ಹುಡುಗ ಹೇಳ್ತಾನೆ, ಸ್ವಾಮಿ, ನಾನು ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಇಳಿದಾಗ ಅಲ್ಲೊಂದು ಬೋರ್ಡ್ ಹಾಕಿದ್ದೆ. ಆ ಬೋರ್ಡ್ನಲ್ಲಿ ಏನು ಬರೆದಿದ್ರು ಅಂದರೆ, ಟ್ರೀಟ್ ರೈಲ್ವೆ ಪ್ರಾಪರ್ಟಿ ಆಸ್ ಯುವರ್ ಓನ್ ಪ್ರಾಪರ್ಟಿ. ಅದನ್ನು ಅವನು ಕನ್ನಡಕ್ಕೆ ತರ್ಜಮೆ ಮಾಡಿಕೊಂಡ. ಇಂಥ ಗ್ರಾಜ್ಯುಯೇಟ್ಸ್ ಅನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ ಸ್ನೇಹಿತರೆ. ಇದನ್ನ ನಾನು ಹೇಳೋದು ಕ್ವಾಲಿಟಿ ಎಜುಕೇಶನ್ ಇಲ್ಲ ಅಂತ. ಆ ಹುಡುಗ ಕಾನೂನಿನ ಪರಿಣಾಮ ಏನು, ಲೀಗಲ್ ಕಾನ್ಸಿಕ್ವೆನ್ಸಸ್, ಮಾರಲ್ ಕಾನ್ಸಿಕ್ವೆನ್ಸಸ್, ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಏನು ಅಂತಕ್ಕಂಥ ವಿವೇಚನೆ ಯೋಚನೆ ಮಾಡಲಿಕ್ಕೆ ಹೋಗ್ಬೇಕು. ಇಂಥ ಶಿಕ್ಷಣದಿಂದ ನಾವು ಹೊರಬರಬೇಕಾಗಿದೆ. ಹಾಗಾಗಿ ಈ ದೇಶದ ಎಲ್ಲ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕಾಗಿದೆ. ಸರ್ಕಾರ ತಂದಿರ್ತಕ್ಕಂಥ ಹೊಸ ಶಿಕ್ಷಣ ನೀತಿ ಇದಕ್ಕೆ ಉತ್ತರ ಇಲ್ಲ. ಇದರ ಬಗ್ಗೆ ನೀವು ಚರ್ಚೆ ಮಾಡಬೇಕಾಗಿದೆ. ದೇಶಕ್ಕೆ ಎಂಥ ಶಿಕ್ಷಣ ಬೇಕು, ಗುಣಾತ್ಮಕ ಶಿಕ್ಷಣನ, ಸಮಾನ ಶಿಕ್ಷಣನ ನೀಡತಕ್ಕಂಥ ಚರ್ಚೆಗಳಾಗಿ ಸರ್ಕಾರಕ್ಕೆ ಕಿವಿ ಇಟ್ಟು ನೀವು ಬುದ್ಧಿ ಕಲಿಸಬೇಕಾಗಿದೆ. ಆ ಕೆಲಸ ನಿಮ್ಮಂತ ಇತರ ಸಂಘಟನೆ. ಸ್ನೇಹಿತರೆ, ಮತ್ತೊಂದು ವಿಚಾರ ಯುವಜನರನ್ನ ಕಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ. ಇವತ್ತು ಕೇವಲ ನಿರುದ್ಯೋಗ ಮಾತ್ರ ಅಲ್ಲ, 50 ವರ್ಷಗಳಲ್ಲಿ ಈ ದೇಶ ಕಾಣದೇ ಇರತಕ್ಕಂಥ ನಿರುದ್ಯೋಗದ ಪ್ರಮಾಣನ ಇವತ್ತು ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಬಹಳ ದೊಡ್ಡ ಪ್ರಮಾಣದ ನಿರುದ್ಯೋಗಗಳು ಇವತ್ತು ದೇಶದಲ್ಲಿದೆ.
ಅರ್ಜಿ ಹಾಕಿದ್ರೆ 6 ತಿಂಗಳಲ್ಲಿ ನಮ್ಮ ಕೆಲಸ ಸಿಗ್ತದೆ. ಅದನ್ನ ಎಂಪ್ಲಾಯ್ಮೆಂಟ್. ನನ್ನ ಹತ್ರ ಕ್ವಾಲಿಫಿಕೇಶನ್ ಇದೆ, ವಯಸ್ಸಿದೆ, ನಾನು ದುಡಿಯೋಕೆ ರೆಡಿ ಇದ್ದೀನಿ, ಆದರೆ ನನ್ನ ಕೆಲಸ ಸಿಗ್ತಾ ಇದೆ, ಅದನ್ನು ನಾವು ಅನ್ಎಂಪ್ಲಾಯ್ಮೆಂಟ್ ಅಂತೀವಿ. ನಾನು ಲಾಯರ್ ಆದಾಗ ಇನ್ನೊಂದು ಕ್ಯಾಟಗರಿಯನ್ನು ನೋಡಿದೆ, ಅಂಡರ್ ಎಂಪ್ಲಾಯ್ಮೆಂಟ್. ಅಟೆಂಡರ್ ಪೋಸ್ಟ್ SSLC ಕ್ವಾಲಿಫಿಕೇಶನ್ ಇದ್ರೆ ಸಾಕು, ಆದರೆ MA ಓದ್ಕೊಂಡ್ರು ಅಟೆಂಡರ್ ಪೋಸ್ಟ್ ಸಿಗ್ತಾ ಇಲ್ಲ, BA ಓದ್ಕೊಂಡ್ರು ಅಟೆಂಡರ್ ಪೋಸ್ಟ್ ಸಿಗ್ತಾ ಇಲ್ಲ, MBBS ಓದ್ಕೊಂಡ್ರು ಕಾಂಪೌಂಡರ್ ಕೆಲಸ ಸಿಗ್ತಾ ಇಲ್ಲ. ಇದನ್ನ ನಮ್ಮ ಕ್ವಾಲಿಫಿಕೇಶನ್ಗೆ ಸಮನಾದಂತ ಉದ್ಯೋಗ ಸಿಗದೆ ಇದ್ದಾಗ ನಾವು ಅದನ್ನು ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸ್ನೇಹಿತರೆ, ಇವತ್ತು ಅನ್ಎಂಪ್ಲಾಯಬಲ್. ನೀನು MA ಆಗಿರ್ಬೋದು, MSc ಆಗಿರ್ಬೋದು, MCom ಆಗಿರ್ಬೋದು, BA BSc ಆಗಿರ್ಬೋದು, ಆದರೆ ನೀನು ಡಿಗ್ರಿ ಇದ್ರೂ ಕೂಡ ಯು ಆರ್ ಫಿಟ್ ಫಾರ್ ನಥಿಂಗ್. ಇವತ್ತು ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಹೆಲ್ತ್ ಸೆಕ್ಟರ್, ಎಜುಕೇಶನ್ ಸೆಕ್ಟರ್, ಟೆಕ್ಸ್ಟೈಲ್ ಸೆಕ್ಟರ್, ಈ ಥರ ಅನೇಕ ಕ್ಷೇತ್ರಗಳಲ್ಲಿ ಕ್ವಾಲಿಫೈಡ್ ಹ್ಯಾಂಡ್ಸ್ ಇಲ್ಲ, ಎಲಿಜಿಬಲ್ ಹ್ಯಾಂಡ್ಸ್ ಇಲ್ಲ ಅಂತ ಮಾರ್ಕೆಟ್ನಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಯೂತ್ ಇದ್ದಾರೆ, ಅವರು ವಿದ್ಯಾವಂತರಿದ್ದಾರೆ, ಆದರೆ ಉದ್ಯೋಗಕ್ಕೆಲ್ಲ ಲಾಯಕ್ಕಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ it is not only the unemployment, underemployment, unemployable is the thing that the nation is facing and a crisis in the nation. ಜಗತ್ತಿನ ಅತಿ ದೊಡ್ಡ ಯುವ ಸಮುದಾಯ ಭಾರತ ದೇಶದಲ್ಲಿರೋದು. ಇದೊಂದು ದೊಡ್ಡ ಸಂಪನ್ಮೂಲ. ಈ ಸಂಪನ್ಮೂಲನ ಯಾವ ರೀತಿ ಬಳಕೆ ಮಾಡಬೇಕು, ಯಾವ ರೀತಿ ಉಪಯೋಗ ಮಾಡಬೇಕು, ದೇಶ ಕಟ್ಟೋದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಮುಂದೆ ಇವತ್ತು ಒಂದು ಯುವ ನೀತಿ ಇಲ್ಲ. ದೇರ್ ಇಸ್ ನೋ ಯೂತ್ ಪಾಲಿಸಿ ಇನ್ ದಿ ಕಂಟ್ರಿ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಯೂತ್ ಇನ್ ದಿ ನೇಷನ್. ಅದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಇವತ್ತಿದ್ದ ಯುವಕರನ್ನ ಯಾವ ರೀತಿ ದೇಶ ಕಟ್ಟೋದಕ್ಕೆ ಬಳಸಬೇಕು, ಮುಂದೆ ಬರ್ತಕ್ಕಂಥ ಯುವಕರನ್ನ ಯಾವ ರೀತಿ ನಾವು ಬಳಕೆ ಮಾಡಿ. ಸ್ನೇಹಿತರೆ, ಒಂದು ವರ್ಷಕ್ಕೆ 1.5 ಕೋಟಿ unemployed youth are entering into the labor market in this country. ಆದರೆ ಇವೆಲ್ಲರಿಗೂ ಉದ್ಯೋಗ ಕೊಡ್ತಕ್ಕಂಥ ಒಂದು ಯೋಜನೆ ನಮ್ಮ ಸರ್ಕಾರದ ಮುಂದಿಲ್ಲ. ಹಾಗಾಗಿ ಸರ್ಕಾರ ಈ ಯುವ ಶಕ್ತಿಯನ್ನು ಬಳಕೆ ಮಾಡಿ ದೇಶವನ್ನು ಕಟ್ಟುವುದರಲ್ಲಿ ತೊಡಗಿಸೋದರಲ್ಲಿ ಒಂದು ಯುವ ನೀತಿಯನ್ನ ಜಾರಿಗೆ ತರಬೇಕು. ಅದರ ಬಗ್ಗೆ ಈ ಸಮ್ಮೇಳನದಲ್ಲಿ ನೀವು ಚರ್ಚೆ ಮಾಡಬೇಕು. ನಿಮಗೆ ಎಂಥ ನೀತಿ ಬೇಕು ಅಂತಕ್ಕಂಥದ್ದನ್ನ ಈ ಸರ್ಕಾರಗಳ ಮುಂದೆ ನೀವು ಇಡಬೇಕು. ಆ ಕೆಲಸ ಇವತ್ತು ಆಗಬೇಕು. ಒಂದು ವೇಳೆ ಸರ್ಕಾರ ಆ ರೀತಿ ಕೆಲಸ ಮಾಡಲಿಲ್ಲ, ಅದರ ಪರಿಣಾಮಗಳೇನು ಗೊತ್ತಾ? ಬಹಳ ಅಗಾಧವಾದಂತಹ ಪರಿಣಾಮಗಳಿದೆ. There is a close link between unemployment and increase in crime rates, increase in corruption, increase in drug addiction, increase in prostitution, increase in suicidal rates, increase in terrorist activities, increase in communal activities. ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಆದರೆ ಈ ಎಲ್ಲ ಕೋಮುವಾದ, ಭಯೋತ್ಪಾದನೆ, ಭ್ರಷ್ಟಾಚಾರ, ಅಪರಾಧೀಕರಣ ಇದು ಹೆಚ್ಚು ಹೆಚ್ಚು ಬೆಳೀತಾ ಹೋಗ್ತವೆ. ಅದಕ್ಕೆ ನಾನೊಂದು ಕಡೆ ಹೇಳಿದ್ದೆ ಬಹಳ ಹಿಂದೆನೆ, when you cannot employ the youth for the construction of nation, somebody will use the very same youth for destruction of the nation. ಹಾಗಾಗಿ ಇವತ್ತು ದೇಶದಲ್ಲಿ ಭಯೋತ್ಪಾದನೆ, ಕೋಮುವಾದ, ಮೂಲಭೂತವಾದ ಭ್ರಷ್ಟಾಚಾರ, ಅಪರಾಧೀಕರಣ ಇವತ್ತು ತಾಂಡವಾಡ್ತಾ ಇರ್ತಕ್ಕಂಥದ್ದಕ್ಕೂ ನಿರುದ್ಯೋಗದ ಸಮಸ್ಯೆಗೂ ಲಿಂಕ್ ಇದೆ, ಸಂಬಂಧ ಇದೆ ಅಂತಕ್ಕಂಥದ್ದು ಸರ್ಕಾರಗಳ ಮನವರಿಕೆ ಮಾಡ್ಕೋಬೇಕು. ಪೊಲೀಸ್ ಸ್ಟೇಷನ್ಗಳನ್ನು ಹೆಚ್ಚು ಮಾಡಿದ್ರೆ ಇದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಲಾಠಿ ಚಾರ್ಜ್ ಜಾಸ್ತಿ ಮಾಡಿದ್ರೆ ಈ ಯೂತ್ ಅಕ್ರಮವನ್ನು ನಿಲ್ಲಿಸೋಕ್ಕಾಗಲ್ಲ. ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ.
ಆ ಸಮಸ್ಯೆಗಳಿಗೆ ಒಂದು ದಾರಿಯನ್ನು ತೋರಿಸಿ, ಅದಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ. ಇದು ಇವತ್ತು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಯುವ ಜನರು ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ನೀವು ಇದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕು. ದುರಾದೃಷ್ಟವಶ ದೇಶದಲ್ಲಿ ಇಷ್ಟೆಲ್ಲ ಈ ದೇಶದ ಯುವಕರು ಅನೇಕ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಇದ್ದರೂ ಕೂಡ ಯಾಕೆ ಸುಮ್ಮನೆ ಕೂತಿದ್ದಾರೆ? ಯಾವ ಪ್ರಮಾಣದಲ್ಲಿ ಪ್ರತಿಕ್ರಿಯಿಸಬೇಕು, ಯಾವ ಪ್ರಮಾಣದಲ್ಲಿ ಪ್ರತಿಭಟಿಸಬೇಕು, ಯಾವ ಸಮಾನದಲ್ಲಿ ಇದನ್ನು ಸೆಟ್ಟೊಡೆಯಬೇಕು, ಅದಾಗ್ತಾ ಇಲ್ವಲ್ಲ. ನಿಮ್ಮನ್ನೆಲ್ಲ ಒಂದು ಟ್ರ್ಯಾಪ್ ಅಲ್ಲಿ ಸಿಕ್ಕಾಕ್ಸಿದ್ದಾರೆ. ನಾನು ಇತ್ತೀಚೆಗೆ ಶಿವಮೊಗ್ಗದ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೆ, ಈ ಉಳ್ಳಾಳದಿಂದ ನೆಕ್ಸ್ಟ್ ಬರೋದು ಯಾವುದು? ಮಂಜೇಶ್ವರಿಂದ ಒಬ್ಬ ಯುವಕ, ನಿಮ್ಮಂಥ ಯುವಕ ಪ್ರತಿ ದಿವಸ ಮಂಗಳೂರಿಗೆ ಬಂದು, ಇದೊಂದು ದೊಡ್ಡ ಸಿಟಿ, ಕೆಲಸ ಸಿಗುತ್ತೆ, ಇಲ್ಲಿಗೆ ಬಂದು ಕೆಲಸ ಮಾಡಿಕೊಂಡು ಮತ್ತೆ ಈ ಊರಿಗೆ ವಾಪಸ್ ಹೋಗ್ತೀವಿ. ಬೆಳಗ್ಗೆ ಬರೋದು, ಸಂಜೆ ವಾಪಸ್ ಹೋಗ್ತೀವಿ. ಇಡೀ ತಿಂಗಳು ಕೆಲಸ ಮಾಡಿ ತಿಂಗಳ ಕೊನೆಯಲ್ಲಿ ಸಂಬಳ ತಗೊಂಡು ಜೋಬಲ್ಲಿ ಇಟ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ ಮಂಗಳೂರಿನಿಂದ ಮಂಜೇಶ್ವರ. ಉಳ್ಳಾಳ ದಾಟಿದ ತಕ್ಷಣ ಕಂಡಕ್ಟರ್ ಬಂದು ಟಿಕೆಟ್ ಅಂತ ಕೇಳಿ ಜೋಬಿಗೆ ಕೈ ಹಾಕಿದ್ರೆ ಜೋಬ್ ಮೇಲೆ ದುಡ್ಡಿದೆ. ನೋಡಪ್ಪ, ಸಂಬಳ ಇತ್ತು, ಯಾರೋ ಪಿಕ್ ಪ್ಯಾಕೆಟ್ ಮಾಡಿಬಿಟ್ಟಿದ್ದಾರೆ, ನಾಳೆ ಕೊಡ್ತೀನಿ, ದಯವಿಟ್ಟು ಊರು ತಲುಪಿಸ್ಬೇಕು. ಆ ಕಂಡಕ್ಟ್ರು, ಇಂಥ ಗಿರಾಕಿಗಳು ದಿನಾಲು ನಮ್ಮ ಹತ್ರ ಬರ್ತಾನೆ ಇರ್ತಾರೆ, ಇಳಿದಿರ್ತಾನೆ. ಇಲ್ಲಪ್ಪ ಅಂತ ಅವನು ಏನು ಅಂಗ್ಲಾಚಿದ್ರು ಅವನು ಬಿಡಲಿಲ್ಲ, ವಿಜಿಲ್ ಹಾಕ್ಬಿಟ್ಟು ಡ್ರೈವರ್ ಸ್ಟಾಪ್ ಮಾಡ, ಇಳಿಯದು. ಅಷ್ಟೊತ್ತಿಗೆ ಅಲ್ಲೊಬ್ಬ ಇನ್ನೊಬ್ರು ಯಜಮಾನ್ರು ಬಂದ್ರೆ, ಏನಯ್ಯ ಅವನ ಟಿಕೆಟ್ ಎಷ್ಟು? 10 ರೂಪಾಯಿ ತಗೋ, 10 ರೂಪಾಯಿ. ಆ ಎಂಪ್ಲಾಯಿಯನ್ನ ಮಂಜೇಶ್ವರಿಗೆ ಬಿಟ್ಟು ಬಸ್ನಲ್ಲಿ ಕೂತಿರೋರೆಲ್ಲ, ಎಂಥ ಪುಣ್ಯಾತ್ಮನಪ್ಪ ಇವನು, ಅವನ ಮರ್ಯಾದೆ ಕಾಪಾಡ್ದ, ಅವನ ಜೋಬ್ನಿಂದ ದುಡ್ಡು ಹಾಕ್ದ, ಇವನನ್ನು ಊರು ತಲುಪಿಸ್ದ ಅಂಥೇಳಿ ಆ ಎಂಪ್ಲಾಯಿಗೂ, ಆ ನೌಕರನಿಗೂ ಅವನ ಬಗ್ಗೆ ಭಕ್ತಿ, ಆ ಪ್ಯಾಸೆಂಜರ್ಸ್ಗೂ ಅವನ ಬಗ್ಗೆ ಭಕ್ತಿ. ಯಾಕೆಂದ್ರೆ ಅವನೊಂದು ಮಹಾನ್ ಕಾರ್ಯ ಮಾಡಿದ್ದಲ್ಲ. ಕಂಡಕ್ಟರ್ ಇಳಿಸ್ತೀನಿ ಅಂದಾಗ ಅವನು ಇಲ್ಲ, ಟಿಕೆಟ್ ಕೊಟ್ಟು ನಡಿ ಅಂತಂದನಲ್ಲ. ಈ ಕಂಡಕ್ಟರ್ಗೆ ಏನೋ ಡೌಟ್ ಬಂತು, ಅವನು ಡ್ರೈವರ್ ಹತ್ರ ಕಿವಿನಲ್ಲಿ ಗುಸ್ಬಿಟ್ಟ. ಡ್ರೈವರು ಮಂಜೇಶ್ವರಿಗೆ ಮುಂಚೆ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಈ ಬಸ್ ಹೋಗಿ ನಿಲ್ಲಿಸ. ಪೊಲೀಸ್ನವ್ರು ಬಂದು ಒಬ್ಬೊಬ್ಬರನ್ನೇ ಚೆಕ್ ಮಾಡಿದ್ರೆ, ಯಾರು ಟಿಕೆಟ್ ಕೊಟ್ಟನಲ್ಲ ಅವನ ಜೋಬಲ್ಲಿ ಪಿಕ್ ಪಾಕೆಟ್ ಮನಿ ಇತ್ತು. ಪ್ರತಿ ದಿವಸ ನಿಮ್ಮನ್ನ ಈ ರೀತಿ ದೋಚ್ತಾ ಇದ್ದಾರೆ, ನಿಮ್ಮ ಲೇಬರ್ ಅನ್ನು ದೋಚ್ತಾ ಇದ್ದಾರೆ, ನಿಮ್ಮ ಯೂತ್ ಇಯರ್ಸ್ ಅನ್ನು ದೋಚ್ತಾ ಇದ್ದಾರೆ, ಇಡೀ ಸಮಾಜನ ಈ ರೀತಿ ಮಾಡ್ತಾರೆ. ಆಮೇಲೆ ನಿಮ್ಗೊಂದು ಟಿಕೆಟ್ ಕೊಟ್ಟು ಅವ್ರು ದೊಡ್ಡವರಾಗಿ ಮೆರೀತಾ ಇದ್ದಾರೆ. ಇದನ್ನು ನಾವು ನೋಡ್ಕೊಂಡು ಸುಮ್ಮನೆ. The youth of the nation is required to see this trap. ಹಾಗಾಗಿನೇ ಇವತ್ತು ಜನರು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿ ಅಂತಂದಾಗ ಅವ್ರ ಸಮಸ್ಯೆ ಪರಿಹಾರ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಮತಾಂಧದ ಮತ್ತನ್ನು ಏರಿಸ್ತಾ ಇದ್ದಾರೆ, ಭ್ರಮೆಗಳನ್ನು ನಮಗೆ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಮತ್ತನ್ನು ಏರಿಸ್ಕೊಳ್ತಾ ಇದ್ದೀವಿ, ಈ ಭ್ರಮೆಗಳನ್ನು ಕೊಂಡುಕೊಳ್ತಾ ಇದ್ದೀವಿ. ಇದು ನಿಲ್ಲಬೇಕು ಸ್ನೇಹಿತರೆ. ಇಲ್ಲ ಅಂತಂದ್ರೆ ದೇಶದಲ್ಲಿರ್ತಕ್ಕಂಥ ಈ ಸವಾಲುಗಳನ್ನು ನಾವು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ. ಆ ಸವಾಲುಗಳನ್ನು ಹಿಮ್ಮೆಟ್ಟಿಸ್ಬೇಕಂದ್ರೆ ದಿಸ್ ಇಸ್ ನಾಟ್ ದಿ ಟೈಮ್ ಟು ಕೀಪ್ ಸೈಲೆಂಟ್. ನಾವೆಲ್ಲರೂ ಮೌನವಾಗಿರ್ತಕ್ಕಂಥ ಸಮಯ ಇದಲ್ಲ. ಚಳಿ ಗಾಳಿ ಬಿಡಬೇಕಾಗಿದೆ. ನಾವು ಇದರ ಬಗ್ಗೆ ಜಾಗೃತರಾಗಿ, ನಾನೇ ನೀವು ಕೈಗೆ ಗನ್ ಎತ್ಕೊಳ್ಳಿ ಅಂತ ಹೇಳೋಲ್ಲ, ಕತ್ತಿ ಗುರಾಣಿ ಎತ್ಕೊಳ್ಳಿ ಅಂತ ನಾನು ಹೇಳೋಲ್ಲ.
ಲಾಠಿ ಎತ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಆದರೆ ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವ ಚೌಕಟ್ಟಿನ ಒಳಗಡೆ ನೀವು ನಿಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ಶಾಂತಿಯಿಂದ ನಿಮ್ಮ ಹೋರಾಟನ ಮುಂದುವರಿಸಬೇಕಾಗಿದೆ. ನಿಮ್ಮ ಧ್ವನಿಯನ್ನು ಎತ್ತಬೇಕಾಗಿದೆ. ಅದು ನಿಮ್ಮ ಚಾರಿತ್ರಿಕ ಜವಾಬ್ದಾರಿ ಅಂತ. ಕೊನೆಯದಾಗಿ ಈ ಸಂದರ್ಭದಲ್ಲಿ ನನಗೊಂದು ಮಾತು ನೆನಪು ಬರ್ತದೆ. ಎರಡನೇ ಮಹಾಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಜರ್ಮನಿಯ ನಾಜಿ ಪಡೆಗಳು ಅವರನ್ನು ಪ್ರಶ್ನಿಸಿದಾಗ, ಅವರನ್ನು ಟೀಕಿಸಿದಾಗ, ಅವರನ್ನು ವಿಮರ್ಶೆ ಮಾಡಿದಾಗ ಒಬ್ಬೊಬ್ಬರನ್ನೇ ಹುಡುಕಿ 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 ಕೊಡ್ತಾ ಬರ್ತಾರೆ. ಆವಾಗ ಒಬ್ಬ ಟೀಚರ್ ಇದನ್ನೆಲ್ಲ ಗಮನಿಸಿ ಅವರು ಒಂದು ಕವನ ಬರೀತಾರೆ. ಈ ಸಂದರ್ಭಕ್ಕೆ ಕವನ ಉಚಿತ ಅಂತ ನಾನು ಭಾವಿಸಿದ್ದೆ. ಆ ಕವನದ 4 ಸಾಲು ಇದೆ. ಅವರು ಬಂದರು, ಯಾರು? ನಾಜಿ ಪಡೆಗಳು. ಅವರು ಯಹೂದಿಗಳನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿ, ಯಾಕೆಂದ್ರೆ ನಾನು ಯಹೂದಿ ಆಗಿರಲಿಲ್ಲ. ಅವರು ಮತ್ತೆ ಬಂದರು. ಅವರು ಕ್ಯಾಥೋಲಿಕ್ಸ್ ಅನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದ್ರೆ ನಾನು ಕ್ಯಾಥಲಿಕ್ ಆಗಿರಲಿಲ್ಲ. ಅವರು ಮತ್ತೆ ಬಂದರು. ಅವರು ಕಮ್ಯುನಿಸ್ಟರನ್ನಾಗಿ ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕಮ್ಯುನಿಸ್ಟ್ನಾಗಿರಲಿಲ್ಲ. ಅವರು ಕೊನೆಗೆ ಹುಡುಕಿಕೊಂಡು ಬಂದರು. ಅವರು ನನ್ನನ್ನೇ ಹುಡುಕಿಕೊಂಡು ಬಂದರು. ಆಗ ನನಗಾಗಿ ಬಾಯಿ ಬಿಡುವವರು ಯಾರೂ ಇರಲಿಲ್ಲ, ಯಾಕೆಂದರೆ ಅವರೆಲ್ಲ ಮುಗಿಸ್ಬಿಟ್ಟಿದ್ರು. ಈ ಪರಿಸ್ಥಿತಿ ನಮ್ಮೊಬ್ಬೊಬ್ಬರಿಗೂ ಬರಬಹುದು. ಅದನ್ನು ಗಮನದಲ್ಲಿಟ್ಕೊಂಡು ಆ ಪರಿಸ್ಥಿತಿ ನಮಗೆ ಬರೋದಕ್ಕಿಂತ ಮುಂಚೆ ಈ ಅನ್ಯಾಯದ ವಿರುದ್ಧ, ಈ ಕೋಮುವಾದದ ವಿರುದ್ಧ, ಈ ಭ್ರಷ್ಟಾಚಾರದ ವಿರುದ್ಧ, ಈ ಅಪರಾಧೀಕರಣದ ವಿರುದ್ಧ, ಈ ಭಯೋತ್ಪಾದನೆಯ ವಿರುದ್ಧ, ಅದು ಯಾವುದೇ ಧರ್ಮದ ಕೋಮುವಾದ, ಯಾವುದೇ ಧರ್ಮದ ಮೂಲಭೂತವಾದ ಆಗಿರಲಿ, ಯಾವುದೇ ದೇಶದ ಭಯೋತ್ಪಾದನೆ ಆಗಲಿ, ಅವೆಲ್ಲವನ್ನು ನಾವು ಎಲ್ಲರೂ ಸೇರಿ ಒಂದು ಧ್ವನಿಯಾಗಿ ನಮ್ಮ ಧ್ವನಿ ಎತ್ತಿ ಅದನ್ನು ಖಂಡಿಸಿದಾಗ ನಾವು ಅವರನ್ನು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ, ದೇಶವನ್ನು ಉಳಿದೋದಕ್ಕೆ ಸಾಧ್ಯ. ಅದು DYFI ಸಮ್ಮೇಳನ ಚರ್ಚೆ ಮಾಡಿ ಆ ನಿರ್ಣಯಗಳು ತಗೊಂಡು ಆ ದಿಕ್ಕಿನಲ್ಲಿ ನಿಮ್ಮ ಧ್ವನಿ ಎತ್ತಿ ಅಂತ ಈ ಸಮ್ಮೇಳನ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.